the drought became very severe. ಆ ಬರವು ಬಹು ಘೋರವಾಯಿತು. People are dying in Samaria. ಸಮಾರ್ಯದಲ್ಲಿ ಜನರು ಸಾಯ್ತಾ ಇದ್ದಾರೆ. But the word of the Lord came to Elisha. ಆದ್ರೆ ಎಲೀಷನಿಗೆ ದೇವರ ವಾಕ್ಯ ಉಂಟಾಯಿತು. Amen. Prophet Elisha said, ಒಂದು ಪ್ರವಾದಿ ಎಲೀಷನು ಹೇಳ್ತಾನೆ, tomorrow morning, ನಾಳೆ ಇಷ್ಟೊತ್ತಿಗೆ, amen, there shall be 12 measures of wheat for 1 rupee. 1 ರೂಪಾಯಿಗೆ 12 ಸೇರು ಗೋಧಿ ಅದು ಮಾರಲ್ಪಡ್ತಿದೆ. ಎಸನ ಆಮೆನ್ ಅಂತೀರಾ? 12 ಸೇರು ಗೋಧಿ 1 ರೂಪಾಯಿದಲ್ಲಿ ಎಲ್ರಿ ಸಿಗ್ತದೆ. 1 ರೂಪಾಯಿಗೆ 12 ಸೇರು ಗೋಧಿ ಹೇಗೆ ಸಿಗಲಿಕ್ಕೆ ಸಾಧ್ಯ? But God's word came to Samaria. ಆದ್ರೆ ದೇವರ ವಾಕ್ಯವು ಸಮಾರ್ಯಕ್ಕೆ ಬಂತು. How is it going to happen? ಅದು ಹೇಗೆ ನಡೆಯಲಿಕ್ಕೆ ಸಾಧ್ಯ? How is it going to happen? ಅದು ಹೇಗೆ ನಡೆಯುವುದಕ್ಕೆ ಸಾಧ್ಯ? Amen. He prophesied, a man of God prophesied and he went. ದೇವ ಮನುಷ್ಯನು ಪ್ರವಾದಿಸಿದನು ಮತ್ತೆ ಆತನು ಹೊರಟು ಹೋದನು. Elisha prophesied and he went. ಎಲೀಷನು ಪ್ರವಾದಿಸಿದನು ಆತನು ಹೊರಟು ಹೋದನು. இன்னைக்கு நான் சொல்றது உங்களுக்கு புரியுதா பிரதர்? ಈ ದಿನ ನಾನು ನಿಮಗೆ ಹೇಳೋದು ಅರ್ಥ ಆಗ್ತಿದೆಯಾ? நான் சொல்றது உங்களுக்கு புரியுதுங்களா? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? Listen to me very properly. ಚೆನ್ನಾಗಿ ಗಮನಿಸಿ. Amen. The Bible says, ಸತ್ಯವೇದ ಹೇಳ್ತಿದೆ, everyone were confused. ಎಲ್ಲರಿಗೂ ಗಲಿಬಿಲಿ. Amen. Yes, if God has said, something will happen. ಹೌದು, ದೇವರು ಹೇಳಿದ್ರೆ ಏನೋ ಒಂದು ಆಗ್ತದೆ. Amen. This situation of eating their own children will not be there anymore. ಈ ರೀತಿ ತಮ್ಮ ಮಕ್ಕಳನ್ನೇ ಕೊಂದು ತಿನ್ನುವಂತ ಪರಿಸ್ಥಿತಿ ಇನ್ನು ಮುಂದೆ ಇರುವುದಿಲ್ಲ. Amen. There shall be abundance. ಒಂದು ಸಮೃದ್ಧಿ ಇರುವಂತದಾಗಿದೆ. There will be healing. ಸಂಪೂರ್ಣ ಸ್ವಸ್ಥತೆ ಉಂಟಾಗ್ಲಿಕ್ಕಿದೆ. ಸಂತೋಷ ಉಂಟಾಗ್ಲಿಕ್ಕಿದೆ. But the question is, ಆದ್ರೆ ಪ್ರಶ್ನೆ ಏನಂದ್ರೆ, how is this going to happen? ಅದು ಹೇಗೆ ನಡೀಲಿಕ್ಕಿದೆ? How is this going to happen? ಅದು ಹೇಗೆ ನಡೀಲಿಕ್ಕಿದೆ? Will some other king help us to fight against, amen, Ben-Hadad? ಅವನು ಬೆನ್ಹದದ ವಿರುದ್ಧವಾಗಿ ನಾವು ಯುದ್ಧ ಮಾಡುವುದಕ್ಕೆ ಬೇರೆ ಯಾವುದು ಅರಸನು ನಮಗೆ ಸಹಾಯ ಮಾಡ್ತಾನ? ಏಂಜಲ್ಸ್ ವರ ಬರಂಗಲಾ? ದೇವದೂತರು ಬರ್ಲಿಕ್ಕಿದ್ದಾರಾ? Amen. ಬೇರೆ ಯಾರಾவது ವರ ಬರಂಗಲಾ? ಬೇರೆ ಯಾರಾದ್ರೂ ಬರ್ತಾರಾ? ಯಾರು ಬರ್ತಾರೆ? But the Bible says, ಆದ್ರೆ ಸತ್ಯವೇದ ಹೇಳ್ತಿದೆ, that night, ಆ ರಾತ್ರಿ there were 4 lepers outside the city. ಪಟ್ಟಣದ ಹೊರಗೆ 4 ಕುಷ್ಠರೋಗಿಗಳಿದ್ದರು. ಎಲ್ಲರೂ ಸೊಲ್ಲಂಗೆ 4 lepers. ಎಲ್ಲರೂ ಹೇಳಿ 4 ಕುಷ್ಠರೋಗಿಗಳು outside the city. ಅವರು ಪಟ್ಟಣದ ಹೊರಗಿದ್ದರು. Hallelujah. Hallelujah. Who were there? ಯಾರು ಅವರು? Amen. They were rejected by the people. ಅವರು ಜನರಿಂದ ತಿರಸ್ಕರಿಸಲ್ಪಟ್ಟವರು. They are the people who were broken in their lives. ತಮ್ಮ ಜೀವಿತದಲ್ಲಿ ಮುರಿಯಲ್ಪಟ್ಟಿರುವಂತಹ ಜನರು. They were rejected by their families. ಅವರು ತಮ್ಮ ಕುಟುಂಬದಿಂದಲೇ ಅವರು ತಿರಸ್ಕರಿಸಲ್ಪಟ್ಟಂತ ಜನರು. Who are these people? ಯಾರು ಈ ಜನರು? In those days, ಆ ದಿನಗಳಲ್ಲಿ, amen, leprosy was a very, very, very cruel sickness. ಕುಷ್ಠರೋಗವು ಅದು ಬಹು ಕ್ರೂರವಾದಂತ ಒಂದು ವ್ಯಾಧಿ. It was a spreading disease. ಅದು ಹಾಗೆ ಹರಡುವಂತ ಒಂದು ಕಾಯಿಲೆ. Not only that, ಅದು ಮಾತ್ರ if ಅಲ್ಲ, someone is infected with leprosy, ಯಾರೋ ಒಬ್ರು ಕುಷ್ಠರೋಗಕ್ಕೊಳಗಾಗಿದ್ದಾರಂದ್ರೆ, they think that he is a cursed man. ಅವ್ರು ನೆನೆಸ್ತಾರೆ ಆತನು ಶಪಿಸಲ್ಪಟ್ಟಂತ ವ್ಯಕ್ತಿ. Hallelujah. Hallelujah. They give him a separate tumbler, separate plate and send them outside the city. ಅವರಿಗಾಗಿ ಬೇರೆ ತಟ್ಟೆ ಬೇರೆ ಎಲ್ಲ ವಸ್ತುಗಳನ್ನು ಕೊಟ್ಟು ಅವರನ್ನು ಹೊರಗೆ ಕಳಿಸಿಬಿಡ್ತಾರೆ. Amen. That was the fate of these people. ಈ 4 ಜನರ ಗತಿ ಅದೇ ಆಗಿತ್ತು. They were outside. ಅವರು ಹೊರಗಿದ್ದರು. Amen. They thought, ಅವ್ರು ನೆನೆಸಿದ್ರು, ಹೊರಗೆ ಹೋದ್ರೆ amen, ಏನು ವೈರಿ ಕೈಯಲ್ಲಿ ಸಾಯ್ತೀವಿ, ವೈರಿ ಕೈಯಲ್ಲಿ ಸಾಯ್ತೀವಿ. amen. ಒಳಗ್ ಬಂದ್ರೆ ಒಳಗನೂ ಊಟ ಇಲ್ಲ, ನಮ್ಮವರಿಗೆ ಊಟ ಇಲ್ಲ, ನಮ್ಮವ್ರಿಗೆ ಊಟ ಇಲ್ಲ, ಹೊರಗೂ ಊಟ ಇಲ್ಲ. Are you understanding what I'm telling you? ನಾ ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? Outside, ಹೊರಗಡೆ ಇರೋ ಜಾಗದಲ್ಲಿ ಊಟ ಇಲ್ಲ, ಇರೋ ಜಾಗದಲ್ಲಿ ಊಟ ಇಲ್ಲ. ಒಳಗ್ ಬಂದ್ರೆ ಒಳಗನು ಅಲ್ಲಿ ಕತ್ತೆ ತಲೆಗೆ ಕಿತ್ತಾಡ್ತಾ ಇದ್ದವ್ರು, ಕತ್ತೆ ತಲೆಗೆ ಅವ್ರು ಕಿತ್ತಾಡ್ತಾ ಇದ್ದಾರೆ. So what they decided? ಅವ್ರು ಏನ್ ಮಾಡಿದ್ರು? Let us go to the enemy camp. ಅವ್ರು ಹೇಳಿದ್ರು ಶತ್ರುವಿನ ಪಾಳೆಯಕ್ಕೆ ಹೋಗೋಣ. If they arrest us, ಅವ್ರು ನಮ್ಮನ್ನ ಬಂಧಿಸಿದ್ರೆ ಅವ್ರು 3 ಹೊತ್ತು ನಮ್ಗೆ ಕೂಳಾಗ್ತಾರೆ. ಅವ್ರು 3 ಹೊತ್ತು ನಮ್ಗೆ ಊಟ ಹಾಕ್ತಾರೆ. Amen. If they kill us, ಅವ್ರು ನಮ್ಮನ್ನ ಸಾಯಿಸಿದ್ರೆ ಸಾಯೋಣ, because ಇಲ್ಲಿದ್ರೂ ನಾವು ಊಟ ಇಲ್ಲದೆ ಸಾಯಲೇಬೇಕು. ಸಾಯೋಣ, ಯಾಕಂದ್ರೆ ಇಲ್ಲಿದ್ರು ನಾವು ಊಟ ಇಲ್ಲದೆ ಸಾಯಲೇಬೇಕು. ಹೌದು ತಾನೇ? Amen. Were there wise? ಅವರು ಜ್ಞಾನಿಗಳಾಗಿದ್ರಾ ಇಲ್ವಾ ಹೇಳ್ರಿ? ಅವರು ಜ್ಞಾನಿಗಳಾಗಿದ್ರಾ ಇಲ್ವಾ ಹೇಳಿ? Hallelujah. Hallelujah. Yes, they were wise. ಹೌದು, ಅವರು ಜ್ಞಾನಿಗಳು. I tell you something. ನಾನು ನಿಮಗೆ ಹೇಳ್ತೇನೆ, everyone were looking at the skies. ಎಲ್ಲರೂ ಕೂಡ ಆಕಾಶವನ್ನು ನೋಡ್ತಾ ಇದ್ರು. everyone were looking at other amen ways. ಎಲ್ಲರೂ ಕೂಡ ಬೇರೆ ಯಾವುದೋ ಮಾರ್ಗವನ್ನು ನೋಡ್ತಾ ಇದ್ರು. But God used this ordinary leopard. ಆದ್ರೆ ದೇವರು ಈ ಸಾಧಾರಣ ಕುಷ್ಠರೋಗಿಗಳನ್ನು ಉಪಯೋಗಿಸಿದನು. Amen. How many of you believe? ಎಸನ್ನ ನಂಬ್ತೀರಾ? Amen. ದೂತನ ಅನುಪಿ ಆಂಡವರು ರಿವೈವಲ್ ಕೊಂಡು ವರಾರಾ? ದೂತನನ್ನ ಕಳುಹಿಸಿ ದೇವರು ಉಜ್ಜೀವನವನ್ನ ತರ್ತಾನ. ಬೇರೆ ದೇಶದಿಂದ ರಿವೈವಲ್ ಬರುತ್ತಾ? ಬೇರೆ ದೇಶದಿಂದ ಉಜ್ಜೀವನ ಬರ್ತದ. ಜಜ್ಜು ಹೋಗಿರುವಂತಹ ಕುಟುಂಬದಿಂದ ತಳ್ಳಲ್ಪಟ್ಟಿರುವಂತಹ ಗಾಯಗೊಂಡಿರುವಂತಹ ಎಲ್ಲರಿಂದ ತಳ್ಳಲ್ಪಟ್ಟಿರುವಂತಹ ನಿಮ್ಮನ್ನ ತೆಗೆದುಕೊಂಡು
ಜಜ್ಜಿ ಹೋಗಿರುವಂತ ಕುಟುಂಬದಿಂದ ತಳ್ಳಲ್ಪಟ್ಟಿರುವಂತ ತಿರಸ್ಕರಿಸಲ್ಪಟ್ಟಿರುವಂತ ನಿಮ್ಮನ್ನ ತೆಗೆದುಕೊಂಡು ಕೀಳಾಗಿ ಮಾತನಾಡಲ್ಪಡುವ ನಿಮ್ಮನ್ನ ತೆಗೆದುಕೊಂಡು ಕೀಳಾಗಿ ಮಾತನಾಡಲ್ಪಡುವಂತ ನಿಮ್ಮನ್ನ ತೆಗೆದುಕೊಂಡು God is going to bless the nation. ದೇವರು ದೇಶವನ್ನ How ಆಶೀರ್ವದಿಸಲಿಕ್ಕಿದ್ದಾನೆ. many of you believe that? ಎಸನಾದ ನಂಬ್ತೀರಾ? With ordinary people like you. சாதாரண ಜನರು ನಿಮ್ಮಂತ ಸಾಧಾರಣ ಜನರಿಂದ ನಾನೇ வாழ்றனோ இல்லையோன்னு நினைக்கிற உங்களுக்கு ನಾನೇ ಜೀವಿಸ್ತೇನೋ ಇಲ್ವೋ ಅಂತ ನೆನೆಸುವ ನಿಮ್ಮಿಂದ ನನಗೆ ಗತಿ ಇಲ್ಲ ಅಂತ ನೆನೆಸುವಂತ ಆ ಒಂದು 4 ಕುಷ್ಠರೋಗಿಗಳು ನನಗೆ ಗತಿ ಇಲ್ಲ ಎಂಬುದಾಗಿ ನೆನೆಸಿದಂತ ಆ 4 ಕುಷ್ಠರೋಗಿಗಳು God took them. ದೇವರವರನ್ನ ಉಪಯೋಗಿಸಿದನು. God took them. ದೇವರವರನ್ನ ಉಪಯೋಗಿಸಿದನು. Why did he took them? ಯಾಕೆ ಅವರನ್ನ ಉಪಯೋಗಿಸಿದನು? To fight against the Ben-Hadad army. ಬೆನ್ಹದದನ ಸೈನ್ಯದ ವಿರುದ್ಧವಾಗಿ ಹೋರಾಡುವುದಕ್ಕಾಗಿ. Amen. ಇಂದ್ರಕ್ಕೆ ನಿಮಗೆ ನೆನಕಿಲ್ಲ. ಈ ದಿನ ನೀವು ನೆನೆಸಬಹುದು. Amen. You are an ordinary people. ನಾವು ಸಾಧಾರಣ ಜನರು. I am casted out. ನಾನು ಹೊರಗೆ ಹಾಕಲ್ಪಟ್ಟಿದ್ದೇನೆ. I am broken. ನಾನು ಮುರಿಯಲ್ಪಟ್ಟಿದ್ದೇನೆ. I have no one for me. ನನಗಾಗಿ ಯಾರೂ ಇಲ್ಲ. Amen. I am empty. ನಾನು ಖಾಲಿಯಾಗಿದ್ದೇನೆ. I am weak. ನಾನು ಬಲಹೀನನಾಗಿದ್ದೇನೆ. I am unworthy. ನಾನು ಯೋಗ್ಯ ಇಲ್ಲದವನು. But God says, ಆದ್ರೆ ದೇವರು ಹೇಳ್ತಾನೆ, through you, ನಿನ್ನ ಮೂಲಕವಾಗಿ, through you, ನಿನ್ನ ಮೂಲಕವಾಗಿ, through this broken life, ಈ ಒಂದು ಮುರಿಯಲ್ಪಟ್ಟಂತ ಜೀವಿತದಿಂದ I am going to build many lives. ನಾನು ಅನೇಕ ಜೀವಿತವನ್ನ ಕಟ್ಟಲಿಕ್ಕಿದ್ದೇನೆ. How many of you say amen? ಯೇಸನ ಆಮೆನ್ ಅಂತೀರಾ? Through you, ನಿನ್ನ ಮೂಲಕವಾಗಿ I shall destroy the enemy. ನಾನು ಶತ್ರುವಿನ ಪಾಳ್ಯವನ್ನ ನಾಶ I ಮಾಡ್ಲಿಕ್ಕಿದ್ದೇನೆ. will destroy the enemy. ನಾನು ಶತ್ರುವನ್ನ ನಾಶ ಮಾಡ್ಲಿಕ್ಕಿದ್ದೇನೆ. And I will bless this nation. ನಾನು ಈ ಪಟ್ಟಣದ ದೇಶವನ್ನು ಆಶೀರ್ವದಿಸ್ತೇನೆ. Your position, your situation will never be the same. ನಿಮ್ಮ ಪರಿಸ್ಥಿತಿ ಅದು ಇದ್ದ ಹಾಗೆ ಇರುವುದಿಲ್ಲ. ಇನ್ನು ನೀವು ತಳ್ಳಲ್ಪಟ್ಟವರಾಗಿರೋಲ್ಲ. ಇನ್ನು ನೀವು ತಳ್ಳಲ್ಪಟ್ಟವರಾಗಿರುವುದಿಲ್ಲ. ಇನ್ನು ದೂರ ಹೊರಗಿಡವರಾಗಿರೋದಿಲ್ಲ. ನೀವು ಹೊರಗೆ ಹಾಕಲ್ಪಟ್ಟವರಾಗಿರುವುದಿಲ್ಲ. The whole city will respect you. ಇಡೀ ಪಟ್ಟಣವೇ ನಿಮ್ಮನ್ನ ಗೌರವಿಸುತ್ತದೆ. The whole nation will celebrate you. ಇಡೀ ದೇಶವೇ ನಿಮ್ಮನ್ನ ಆಚರಿಸುತ್ತದೆ. Your own church will celebrate you. ನಿಮ್ಮ ಬಂಧುಗಳೇ, ನಿಮ್ಮ ಸಭೆಗಳೇ ನಿಮ್ಮನ್ನ If you ಆಚರಿಸುತ್ತಾರೆ. believe it, say big amen. ನೀವು ನಂಬುವುದಾದ್ರೆ ದೊಡ್ಡ ಆಮೆನ್ ಎಂಬುದಾಗಿ If you ಹೇಳಿ. believe, say big amen. ನೀವು ನಂಬುವುದಾದ್ರೆ ದೊಡ್ಡ ಆಮೆನ್ ಎಂಬುದಾಗಿ Open your ಹೇಳಿ. mouth and say, ಎಲ್ಲರೂ ಬಾಯಿ ತೆರೆದು ಹೇಳಿ, Holy Spirit, ಪರಿಶುದ್ಧಾತ್ಮನೇ, thank you for choosing me. ನನ್ನನ್ನು ಆರಿಸಿಕೊಂಡದಕ್ಕಾಗಿ Thank you for ಸ್ತೋತ್ರ. choosing me. ನನ್ನನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ.